ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ನಾನಂತರೂ ಸೂಪರ್ ಆಗಿದ್ದೀನಿ ಸ್ನೇಹಿತರೆ. ನೀವೆಲ್ಲ ಹೇಗಿದ್ದೀರಿ? ನೀವು ಸೂಪರ್ ಆಗಿದ್ದೀರಿ ಅನ್ಕೋತೀನಿ. ಇವತ್ತು ನೋಡ್ರಿ, ನಾ ಯಾವ ವಿಷಯ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಈಗ ಯೂಟ್ಯೂಬ್ ಲೈವ್ನಲ್ಲಿ ಬ್ಲೂ ಮೆಸೇಜ್ ಅಥವಾ ಬ್ಲೂ ಕಮೆಂಟ್ಸ್, ಅದಕ್ಕೆ ಅಂತಾರೆ ಬ್ಲೂ ಕೊಡೋದು ಅಂತಂತಾರೆ. ಇದ್ರ ಬಗ್ಗೆ ಇದು ಬ್ಲೂ ಮೆಸೇಜ ಬ್ಲೂ ಕಮೆಂಟ, ಅವ್ರಿಗೆ ಬ್ಲೂ ಕೊಡಬೇಕು ಬ್ಯಾಡೋ ಸ್ವಲ್ಪ ಗೊಂದಲ ಊಟಾಕತ್ತವು. ಅದಕ್ಕೆ ಏನಪ್ಪ ನನಗೆ ಸ್ವಲ್ಪ ಯಂತ್ರ ಮಾಹಿತಿ ಪ್ರಕಾರ ಏನು ಮಾಹಿತಿ ಐತಿ ನಾನು ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಹೊಸದಾಗಿ ಬಂದರೆ ಮೊದಲು ಯಂತ್ರ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮೊದಲು ಪ್ರೆಸ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ರೀ ಮೊದಲ ಇದನ್ನು ತಿಳ್ಕೊಂಡ್ರಿ. ಯಂತ್ರ ಮೊಡರೇಟರ್ ಅಂದ್ರೆ ನಾವೀಗ ಬ್ಲೂ ಕೊಡ್ತೀವಿರಲ್ಲ, ಅದಕ್ಕೆ ಯಂತ್ರ ಮೊಡರೇಟರ್ ಅಂತಾರೆ. ಈಗ ಮೊಡರೇಟರಲ್ಲಿ ಎರಡು ಆಪ್ಷನ್ ಬರ್ತಾವೆ, ಮ್ಯಾನೇಜಿಂಗ್ ಮೊಡರೇಟರ್ ಮತ್ತು ಸ್ಟ್ಯಾಂಡರ್ಡ್ ಮೊಡರೇಟರ್. ಇಲ್ಲಿ ಪಕ್ಕದ ಇಂಗ್ಲೀಷ್ನೇ ಬರಾಕತ್ತೈತಿ, ನೀವು ಇಂಗ್ಲೀಷ್ನ ಓದ್ಕೊಂಬಿಡಿ. ಈಗ ನೋಡಿರಿ, ಅದ್ರ ಬಗ್ಗೆ ಸ್ವಲ್ಪ ನನಗೆ ಅದ್ರ ವಿವರಣೆ ಪೂರ್ತಿ ನಾನು ಕನ್ನಡದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಮೊಡರೇಟರ್ ಆಗಿ ಸೇರಿಸಿ, ಯಾಡ್ಯಾಜ್ ಯಂತ್ರ ಮೊಡರೇಟರ್ ಆಗಿ ಸೇರಿಸಿ. ಅದ್ರಾಗ ಮೊದಲೇ ನೋಡ್ರಿ, ನಿರ್ವಾಹಕ ಮೊಡರೇಟರ್. ಅದ್ರದ್ದು ನೋಡ್ರಿ, ನಿರ್ಬಂಧಿಸಲಾದ ಪದಗಳನ್ನು ನಿರ್ವಹಿಸಬಹುದು ಮತ್ತು ಲೈವ್ನಲ್ಲಿ ಚಾಟ್ ಮೋಡ್ಗಳನ್ನು ಬದಲಾಯಿಸಬಹುದು ಮತ್ತು ಪ್ರಮಾಣಿತ ಮಾಡರೇಟರ್ ಸಾಮರ್ಥ್ಯಗಳನ್ನು ಸಹ ಹೊಂದಿದೆ. ಇದು ಒಂದೇ ಸ್ನೇಹಿತರೆ. ಮತ್ತು ಪ್ರಮಾಣಿತ ಮಾಡರೇಟರ್ ಚಾಟ್ ಸಂದೇಶಗಳನ್ನು ಪರಿಶೀಲಿಸಬಹುದು ಮತ್ತು ಅದನ್ನು ತೆಗೆದುಹಾಕಬಹುದು ಮತ್ತು ಬಳಕೆದಾರರನ್ನು ಮರೆ ಮಾಡಬಹುದು ಅಥವಾ ಸಮಯ ಮೀರಿದೆ. ಸ್ನೇಹಿತರೆ, ಈಗ ಇದ್ರ ಬಗ್ಗೆ ನಾವು ತಿಳ್ಕೊಂಡಿವಿ ಏನಂತ ಕನ್ನಡದಾಗ. ಯಾಡ್ಯಾಜ್ ಮೊಡರೇಟರ್ ಅಂದರೆ ಏನಂತ ನಮಗೆ ಹೇಳಿದ್ ನಿಮಗೆ, ಮ್ಯಾನೇಜಿಂಗ್ ಮೊಡರೇಟರ್ ಮತ್ತು ಸ್ಟ್ಯಾಂಡರ್ಡ್ ಇದು ಯಂತ್ರ ಮೊಡರೇಟರ್ ಬಗ್ಗೆ. ಈಗ ಸ್ನೇಹಿತರೆ, ಈಗ ಹೇಳ್ತೀನಿ ನೋಡ್ರಿ, ಮೊಡರೇಟರ್ ಮಾಡೋದು ಅಂದ್ರೆ ಏನು ರೀ? ಬ್ಲೂ ಕೊಡೋದು. ಬ್ಲೂ ಕೊಟ್ಟರೆ ಏನಾಕತ್ತಿ ಅದು ವಿಚಾರ ಮಾಡಿರಿ. ನಮಗೆ ಈಗ ಬ್ಲೂ ಕೊಡೋದ್ರಿಂದ ಯೂಟ್ಯೂಬ್ ಯಾಕೆ ಈ ಆಪ್ಷನ್ ತೆಗೆತ್ತಂದ್ರೆ, ಈಗ ನಮ್ಮ ಆತ್ಮೀಯರು ಯಾರು ಇರ್ತಾರೆ ಅವ್ರಿಗೆ ನಾವು ಯಂತ್ರ ಮೊಡರೇಟರ್ ಆಗಿ ಮಾಡಿದ್ವಿ ಅಂದ್ರೆ, ಅವ್ರಿಗೆ ನಾವು ಇದನ್ನು ಕೊಟ್ಟು ಬ್ಲೂ ಕೊಟ್ಟಿವಿ ಅಂದ್ರೆ, ಈಗ ನಾವು ನೇರ ಪ್ರಸಾರದಲ್ಲಿ ಇದ್ದಾಗ ಆ ಕ್ಷಣದಾಗ ಏನಾಕತ್ತಿ, ಯಾರೇ ಬ್ಯಾಡ್ ಕಮೆಂಟ ಹಾಕಿದ್ರೆ ನಾವು ವೀಕ್ಷಣೆ ಮಾಡೋಕ್ಕಾಗಲ್ಲ. ಆ ಟೈಮ್ ಏನೈತಿ, ಅವರು ನಾವು ಯಾರಿಗೆ ಹೋಗಿ ಇದನ್ನು ಕೊಟ್ಟಿರ್ತಿಲ್ಲ, ಬ್ಲೂ ಕೊಟ್ಟಿರ್ತಿರಲ್ಲ, ಅವ್ರನ್ನ ನಂತರ ಇದು ಮಾಡಿರ್ತಿರಲ್ಲ, ಮೊಡರೇಟರ್ ಮಾಡಿರ್ತಿರಲ್ಲ, ಅವರು ಆ ಕಮೆಂಟನ್ನು ಅಳಿಸಿ ಹಾಕಬಹುದು. ಆ ಪರ್ಮಿಷನ್ ಅವ್ರಿಗೆ ಇರ್ತೈತಿ. ಲೈವ್ದಾಗಿರುವಂಥ ಕಮೆಂಟ್ಗಳನ್ನು ಅಳಿಸಿ ಹಾಕಾಕ ಮತ್ತು ಡಿಲೀಟ್ ಮಾಡೋಕ್ಕೆ ಮತ್ತು ಬೇಡವಾದ ವ್ಯಕ್ತಿಗಳನ್ನು ಲೈವ್ದಿಂದ ಹೊರಗೆ ಹಾಕೋ ಪರ್ಮಿಷನ್ ಏನೈತಿ. ನಾವು ಯಾರು ಏನು ಮಾಡಿರ್ತಾರೆ, ಮೊಡರೇಟರ್ ಮಾಡಿರ್ತೀವಲ್ಲ, ಇದನ್ನು ಕೊಟ್ಟಿರ್ತೀರಲ್ಲ, ಬ್ಲೂ ಕೊಟ್ಟಿರ್ತೀರಲ್ಲ, ಅವ್ರಿಗೆ ಆ ಪರ್ಮಿಷನ್ ಇರುತ್ತೆ. ಈಗ ನೇರ ಪ್ರಸಾರ ಮಾಡೋರಿಗೆ, ಲೈವ್ ಮಾಡೋರಿಗೆ, ಅಡ್ಮಿನಿಗೆ ಯಾವ ರೀತಿ ಪರ್ಮಿಷನ್ ಇರುತ್ತೆ, ಅದೇ ರೀತಿ ಪರ್ಮಿಷನ್ ಅವ್ರಿಗೂ ಕೂಡ ಇರ್ತೈತಿ. ಇದು ಏನೈತಿ ಲೈವ್ದಾಗತ್ತೆ ಸ್ನೇಹಿತರೆ. ಇದು ಒಳ್ಳೇದು, ಒಪ್ಕೋತೀನಿ. ಈ ರೀತಿ ಇರೋದ್ರಿಂದ ಒಳ್ಳೆಯದು. ಯಾಕಂದ್ರೆ ಬ್ಯಾಡ್ ಕಮೆಂಟ್ ಬಂದಾಗ ನಮ್ಗೆ ವೀಕ್ಷಣೆ ಮಾಡೋಕೆ ಆಗಂಡ್ರು ಅವ್ರೇನೈತಿ ಅದನ್ನು ನೋಡಿ ಆ ತಕ್ಷಣ ತೆಗೆದುಹಾಕ್ಬೋದು ಸ್ನೇಹಿತರೆ. ಇದು ಒಳ್ಳೆಯದು, ಒಪ್ಕೋತೀನಿ ಸ್ನೇಹಿತರೆ. ಇದೊಂದು ರೀತಿ ಸಪೋರ್ಟ್ ಇದ್ದಂಗೆ. ಮತ್ತು ಅದಲ್ಲದೆ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳಿಗೂ ಸಹ ಎಂಥ ಬ್ಯಾಡ್ ಕಮೆಂಟ್ ಬಂದ್ರೆ ಅದನ್ನು ಸಹ ತೆಗೆದುಹಾಕ್ಬೋದು. ಬ್ಯಾಡ್ ಕಮೆಂಟ ತಟ್ಟಲ್ಲ ಸ್ನೇಹಿತರೆ. ನಮಗೆ ಒಳ್ಳೆ ಕಮೆಂಟ್ಗಳು ಬರಲಿ, ಬ್ಯಾಡ್ ಕಮೆಂಟ್ ಬರಲಿ, ಈಗ ಯಾರು ಸೂಪರ್ ಅಂತ ಕಮೆಂಟ್ ಮಾಡಿದ್ರು ಕೂಡ ಅದನ್ನು ತೆಗೆದುಹಾಕುವಂಥ ಪರ್ಮಿಷನ್ ಅವ್ರಿಗೆ ಇರ್ತೈತೆ ಸ್ನೇಹಿತರೆ. ಈಗ ಇದು ಒಪ್ಕೋತೀನಿ ರೀ. ಇದೊಂದು ರೀತಿ ಯೂಟ್ಯೂಬ್ ಒಳ್ಳೆ ರೀತಿಯಿಂದ ಮಾಡೈತಿ. ಇದು ಒಳ್ಳೇದು ಒಪ್ಕೋತೀನಿ. ಇದು ಏನಂತಾರೆ, ನಾವು ಸ್ವಲ್ಪ ಕೆಟ್ಟದಾಗಿ ವಿಚಾರ ಮಾಡ್ರೆ, ಸ್ವಲ್ಪ ಕೆಟ್ಟದಾಗಿ ತೊಗೊಂಡ್ರೆ ಯಾವ ರೀತಿ ಪರಿಣಾಮ ಆಕತಿ. ಈಗ ನೋಡಿ ಸ್ನೇಹಿತರೆ, ಏನೋ ಎಂಥ ಮೊಡರೇಟರ್ ಮಾಡಿರ್ತೀವಿ, ಬ್ಲೂ ಕೊಟ್ಬಿಟ್ಟಿರ್ತೀವಿ. ಅವರು ಬ್ಲೂ ಕೊಟ್ಟವರು ಲೈವ್ದಾಗ ಲೈವ್ದಾಗ ಇರೋಂಥ ಬ್ಯಾಡ್ ಕಮೆಂಟ್ಗಳು ಸಹ ಡಿಲೀಟ್ ಮಾಡ್ಬೋದು ಮತ್ತು ಲೈವ್ದಾಗ ಇದ್ದವ್ರು ಬೇರೆಯವರು ಸಹ ಅವ್ರನ್ನ ಸಹ ಹೊರಗೆ ಹಾಕ್ಬೋದು. ಎಲ್ಲ ರೀತಿ ಪರ್ಮಿಷನ್ ಅವ್ರಿಗೆ ಇರುತ್ತೆ. ಅದಲ್ಲದೆ ವಿಡಿಯೋಗಳಿಗೂ ಸಹ ಅವರು ಕಮೆಂಟ್ಗಳನ್ನು ಡಿಲೀಟ್ ಮಾಡುವಂಥ ಅದು ಎಂಥ ಪರ್ಮಿಷನ್ ಅವ್ರಿಗೆ ಇರ್ತೈತೆ ಯಾವಾಗ ಸ್ನೇಹಿತರೆ. ಈಗ ವಿಡಿಯೋಗಳಿಗೆ ಒಳ್ಳೆ ಮೆಸೇಜ್ ಬಂದರೂ ಒಳ್ಳೆ ಎಂಥ ಕಮೆಂಟ್ ಬಂದರೂ ಸಹ ಅದನ್ನು ಅವರು ಡಿಲೀಟ್ ಮಾಡುವಂಥ ಅವ್ರಿಗೆ ಪರ್ಮಿಷನ್ ಇರ್ತೈತಿ. ಮತ್ತು ನಾವೀಗ ಒಳ್ಳೆ ಫ್ರೆಂಡ್ಸ್ ಅದಾರ, ಒಬ್ಬರು ಆತ್ಮೀಯರು ಅದಾರ, ಅವ್ರಿಗೆ ನಾವು ಕೊಟ್ಬಿಡ್ತೀವಿ. ಅವರು ನಮಗೆ ಬೆಂಬಲವಾಗಿರ್ತಾರೆ. ಒಂದು ವಾರ ಇರ್ತಾರೆ, 1 ತಿಂಗಳು ಇರ್ತಾರೆ, 2 ತಿಂಗಳು ಇರ್ತಾರೆ, 3 ತಿಂಗಳು ಇರ್ತಾರೆ. ಏನೋ ಅವರಿಗೆ ನಿಮಗೆ ಒಂದು ಸ್ವಲ್ಪ ಇದನ್ನು ಬತ್ತು, ಮನಸ್ತಾಪ ಬತ್ತು.
ಆ ಮನಸ್ತಾಪ ಬಂದ ಬಳಿಕ ಏನಾಕತಿ ಅವ್ರು ನಿಮ್ಯಾಗ ಕೋಪ ಮಾಡಿಕೊಂಡು ನಿಮ್ಮ ವಿಡಿಯೋಗೆ ಬಂದಿರೋಂಥ ಒಳ್ಳೆ ಕಮೆಂಟ್ಗಳು ಸೂಪರ್ ನೈಸ್ ವಂಡರ್ಫುಲ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಇಂಥ ಒಳ್ಳೆ ಕಮೆಂಟ್ಗಳು ಸಹ ಅವರು ಡಿಲೀಟ್ ಮಾಡ್ಬೋದು ಸ್ನೇಹಿತರೆ. ಅರ್ಥ ಆಯ್ತಾ ಸ್ನೇಹಿತರೆ? ಅವರು ಅದನ್ನು ಎಂತ ತೆಗೆದು ಹಾಕ್ಬೋದು ಸ್ನೇಹಿತರೆ. ಇದರಿಂದ ನಮಗೂ ಒಳ್ಳೆಯದು ಐತಿ, ಇದರಿಂದ ನಮಗೂ ಎಂತ ಕೆಟ್ಟದ್ದು ಐತಿ ಸ್ನೇಹಿತರೆ. ಅದಕ್ಕೆ ಬ್ಲೂ ಕೊಡೋದು ಬೇಡ ಅಂತ ನಾನು ಹೇಳಂಗಿಲ್ಲ. ಬ್ಲೂ ಕೊಡ್ರಿ, ಆತ್ಮೀಯರು ನಿಮಗೆ ಯಾರ ಮೇಲೆ ಅಂತ ನಂಬಿಕೆ ವಿಶ್ವಾಸ ಇರ್ತೈತಿ ಅವ್ರಿಗಷ್ಟೇ ಕೊಡ್ರಿ. ಫೇಕ್ ಐಡಿಗಳಾಯ್ತು ಫೇಕ್ ಅಕೌಂಟ್ಗಳಾಯ್ತು ಯಾವಕ್ಕೂ ಬ್ಲೂ ಕೊಡೋಕೆ ಹೋಗಬೇಡಿ. ನಿಮಗೆ ಅವ್ರ ಮೇಲೆ ಅಂತ ನಂಬಿಕೆ ಇರಬೇಕು. ಇವ ನಮ್ಮಪ್ಪ ನಮ್ಮ ಸಪೋರ್ಟ್ ಇರ್ತಾನಪ್ಪ, ಇಂಥ ಕೆಲಸ ಮಾಡೋಂಗಿಲ್ಲ, ನನ್ನ ಬೆಂಬಲಕ್ಕೆ ಇರ್ತಾನು, ನನ್ನ ಜೊತೆ ಇರ್ತಾನೆ, ಬೆಂಬಲಕ್ಕೆ ಇರ್ತಾನು, ನನ್ನ ಸ್ನೇಹಿತ ನಿಮ್ಗೆ ಯಾರಿಗೆ ಅಂತ ನಂಬಿಕೆ ಇರ್ತೈತಿ ಅವ್ರಿಗಟ್ಟ ನೀವು ಅಂತ ಬ್ಲೂ ಕೊಡ್ರಿ. ಉಳಿದವ್ರು ಯಾರಿಗೂ ಬ್ಲೂ ಕೊಡೋಕೆ ಹೋಗ್ಬೇಡ್ತೈತಿ ನನ್ನ ಸ್ನೇಹಿತರೆ. ಮತ್ತು ನೀವು ಇದು ಮಾಡ್ತಿರಲ್ಲ, ಮಾಡರೇಟರ್ ಮಾಡ್ತಿರಲ್ಲ, ಆ ಮಾಡರೇಟರ್ ಏನೈತಿ ಲೈವ್ನಲ್ಲಿ ಮಾಡಿರ್ತಿರಲ್ಲ, ಅದು ಮಾಡಿದ್ರು ಸಹ ಏನೈತಿ, ಈಗ ನೀವು ನಿಮ್ಮ ಚಾನಲ್ನ ಇದು ಓಪನ್ ಮಾಡಿರಿ ಅಂತ ಸೆಟ್ಟಿಂಗ್ಸ್ ಓಪನ್ ಮಾಡಿದ ಬಳಿಕ ಅಲ್ಲಿ ಕೆಳಗಡೆ ಕಮ್ಯುನಿಟಿ ಬರುತ್ತೆ ಸ್ನೇಹಿತರೆ. ಅಲ್ಲಿ ಅವ್ರು ಬಂದು ಸೇರ್ಕೋತಾರೆ. ಅಲ್ಲೆಲ್ಲ ಅವ್ರದ್ದು ಪೂರ್ತಿ ಲಿಸ್ಟ್ ಇರುತ್ತೆ. ಬೇಕಾದ್ರೆ ನೋಡ್ಕೊರಿ, ಚೆಕ್ ಮಾಡ್ಕೊರಿ. ನೀವು ಯಾರಿಗಾದ್ರೂ ಸ್ವಲ್ಪ ನೀವು ಯಂತ್ರ ಬ್ಲೂ ಕೊಟ್ಟಿದ್ರೆ ಹೋಗಿ ನಿಮ್ಮ ಸೆಟ್ಟಿಂಗ್ಸ್ ಓಪನ್ ಮಾಡಿ ಕಮ್ಯುನಿಟಿ ಇಲ್ಲಿ ನೋಡಿರಿ ಬಾಕಿನ ಯಂತ್ರ ಪಕ್ಕದಾಗಿಲ್ಲಿ ಇದರ ಹೋಗಿ ಚೆಕ್ ಮಾಡ್ಕೊಳ್ಳಿ, ಬಂದಿರುತ್ತೆ. ಅದಕ್ಕೆ ಸ್ನೇಹಿತರೆ ನನ್ನ ವಿಚಾರ ಪ್ರಕಾರ ನೋಡ್ರೆ ನೀವು ಬ್ಲೂ ಕೊಡ್ರಿ, ನಾ ಬ್ಯಾಡ ಅನ್ನಲ್ಲ, ಆದರೆ ಹಿಂದೆ ಮುಂದೆ ವಿಚಾರ ಮಾಡಿ ಬ್ಲೂ ಕೊಡ್ರಿ. ನಿಮಗೆ ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇದ್ದರೆ ಬ್ಲೂ ಕೊಡ್ರಿ. ಇದರಿಂದ ನಮಗೆ ಒಳ್ಳೆಯದು ಆಗ್ಬೋದು, ನಮಗೆ ಕೆಟ್ಟದ್ದು ಆಗ್ಬೋದು ಸ್ನೇಹಿತರೆ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿರುತ್ತೆ ಅನಿಸಿರ್ತೀನಿ. ಮತ್ತು ನಾ ಹೇಳಿದ್ದು ಏನಾದರೂ ನಿಮ್ಗೆ ಎಂಥರ ಸ್ವಲ್ಪ ಮಿಸ್ಟೇಕ್ ಅನಿಸಿದ್ರೆ ಹೇಳ್ರಿ, ಮಿಸ್ಟೇಕ್ ಮಾಡಿರಿ, ನೀವು ತಪ್ಪು ಹೇಳಿರತ್ತ. ಮತ್ತು ಸರಿ ಅನಿಸಿದ್ರೆ ಸರಿ ಇತ್ತು ಹೇಳ್ರಿ. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ ನೀವು ಯಾವಾಗಲೂ ಇದು ಮಾಡಿರಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದ ಸ್ನೇಹಿತರೆ, ನಮಸ್ಕಾರ.